ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳೆಲ್ಲರೂ ಇಂದು ಬೆಂಗಳೂರಿನ CCH 57 ಕೋರ್ಟ್ನಲ್ಲಿ ಮುಖಾಮುಖಿಯಾಗಿದ್ದಾರೆ. ಜಾಮೀನು ಪಡೆದ ಬಳಿಕ ಇದೇ ಪ್ರಥಮ ಬಾರಿಗೆ ಆರೋಪಿಗಳು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ನ್ಯಾಯಾಲಯದಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಸಹ ಮುಖಾಮುಖಿಯಾಗಿದ್ದಾರೆ. ಸರಿಸುಮಾರು 6 ತಿಂಗಳ ನಂತರ ಜಾಮೀನು ನೀಡುವ ಮೊದಲು ನ್ಯಾಯಾಲಯ ಷರತ್ತು ವಿಧಿಸಿತ್ತು. ಪ್ರತಿ ತಿಂಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿದೆ ಎಲ್ಲ ಆರೋಪಿಗಳು. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ. ಆ ಜಾಮೀನನ್ನು ರದ್ದು ಮಾಡಿ ಅಂತೇಳಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. ಇವತ್ತು ಎಲ್ಲ ಆರೋಪಿಗಳು ನ್ಯಾಯಾಲಯದ ಹಾಲ್ನಲ್ಲಿ ನಿಂತು ಎಲ್ಲ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ವಿಚಾರಣೆ ನಡೆಸಿದಂಥ ನ್ಯಾಯಾಲಯ ಆರೋಪಿಗಳಿಗೆ ಫೆಬ್ರವರಿ 25ಕ್ಕೆ ಮತ್ತೊಮ್ಮೆ ಆಗಮಿಸಲು ದಿನಾಂಕ ಕೊಟ್ಟಿದೆ. ಮತ್ತೆ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿದೆ. ಏನಾದರೂ ವಿನಾಯಿತಿ ಪಡೆದರೆ ಅವರು ನ್ಯಾಯಾಲಯಕ್ಕೆ ಹಾಜರಾಗೋದು ಸಾಧ್ಯ ಆಗ್ತಾರೆ ಅಂತ. ವಿನಾಯಿತಿ ಪಡೆದರೆ ಬರೋದಿಲ್ಲ. ಇಲ್ಲ ಅಂತಂದರೆ ಎಲ್ಲ ಆರೋಪಿಗಳು ನ್ಯಾಯಾಲಯಕ್ಕೆ ಮತ್ತೆ ಫೆಬ್ರವರಿ 25ನೇ ತಾರೀಕು ಹಾಜರಾಗಬೇಕಾಗುತ್ತೆ. ಈ ಎಲ್ಲ ಆರೋಪಿಗಳು ಯಾರು ಜಾಮೀನನ್ನು ಪಡೆದಿದ್ದಾರೆ ಮತ್ತು ಯಾರಿಗೆ ಜಾಮೀನು ಸಿಕ್ಕಿಲ್ಲ, ಈ ಎಲ್ಲ ಆರೋಪಿಗಳು ಸಹ ತಿಂಗಳಿಗೆ ಒಂದು ಸರಿ ನ್ಯಾಯಾಲಯಕ್ಕೆ ಹಾಜರಾಗಲೇಬೇಕು. ಮತ್ತು ಜಾಮೀನು ಪಡೆದಂಥ 7 ಜನ ಆರೋಪಿಗಳೇನಿದ್ದಾರೆ ಅವರಿಗೊಂದು ಷರತ್ತನ್ನು ವಿಧಿಸಲಾಗಿತ್ತು. ಪ್ರತಿ ತಿಂಗಳು ಅವರೆಲ್ಲರೂ ಸಹ ನ್ಯಾಯಾಲಯಕ್ಕೆ ಬಂದು ನ್ಯಾಯಾಧೀಶರ ಎದುರು ಹಾಜರಾಗಬೇಕು ಅಂಥೇಳಿ. ಅದೇ ರೀತಿ ಇವತ್ತು ಎಲ್ಲ ಆರೋಪಿಗಳು ನ್ಯಾಯಾಲಯಕ್ಕೆ ಬಂದಿದ್ದಾರೆ. ಭಾಳ ಪ್ರಮುಖವಾಗಿ ಈ ಎಲ್ಲ ಆರೋಪಿಗಳು ಸಹ ಅರೆಸ್ಟ್ ಆದಾಗಿಂದ ಮುಖಾಮುಖಿಯಾಗಿದ್ದಿಲ್ಲ. ಅದರಲ್ಲೂ ದರ್ಶನ್ ಮತ್ತು ಪವಿತ್ರ ಗೌಡ 6 ತಿಂಗಳಾಯಿತು ಅವರಿಬ್ಬರು ಪರಸ್ಪರ ಮುಖಾಮುಖಿಯಾಗಿ. ಯಾಕೆಂದರೆ ಪ್ರಕರಣ ದಾಖಲಾಗಿ ದರ್ಶನ್ ಅವರು ಅರೆಸ್ಟ್ ಆದ ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಜೈಲಿಗೆ ಸೇರಿಬಿಟ್ರು. ಜೈಲು ಸೇರಿದಾಗ ಬೇರೆ ಬೇರೆನೇ ಇರ್ತಾರೆ. ನಂತರ ಅವರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ದರ್ಶನ್ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರು. ಪರಪ್ಪನ ಅಗ್ರಹಾರದಲ್ಲೇ ಪವಿತ್ರ ಗೌಡ ಉಳಿದ್ರು. ಮತ್ತು ಬೇರೆ ಬೇರೆ ಆರೋಪಿಗಳು ಸಹ ಬೇರೆ ಬೇರೆ ಕಡೆ ಅವರು ಶಿಫ್ಟ್ ಆದರು. ಹಾಗಾಗಿ ಜೈಲಲ್ಲಿ ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಮುಖಾಮುಖಿ ಆಗಿದ್ದಿರ್ಬೋದು. ಅದನ್ನು ಬಿಟ್ಟರೆ ಅವರು ಮತ್ತೆ ಮುಖಾಮುಖಿ ಆಗ್ತಾ ಇರೋದು ಇವತ್ತೇ ನ್ಯಾಯಾಲಯದಲ್ಲಿ. ಅದರಲ್ಲೂ ದರ್ಶನ್ ಮತ್ತು ಪವಿತ್ರ ಗೌಡ, A1 ಪವಿತ್ರ ಗೌಡ ಮತ್ತು A2 ದರ್ಶನ್, ಇವರಿಬ್ಬರ ಮುಖಾಮುಖಿ ಅಂತೂ 6 ತಿಂಗಳ ನಂತರ ಜೈಲಿನಲ್ಲಿ ಆಗಿದೆ. ನ್ಯಾಯಾಲಯದ ಎದುರು ನ್ಯಾಯಾಧೀಶರ ಮುಂದೆ ಆಗಿದೆ. ಈಗ ಮತ್ತೆ ಅವರು ಹಾಜರಾಗಬೇಕಾಗುತ್ತೆ. ಫೆಬ್ರವರಿ 25ಕ್ಕೆ ದಿನಾಂಕ ನಿಗದಿ ಮಾಡಿದೆ ನ್ಯಾಯಾಲಯ. ಅವರು ತಿಂಗಳಿಗೆ ಒಂದು ಸರಿ ಹಾಜರಾಗಲೇಬೇಕು ಜಾಮೀನು ಪಡೆದಂಥವ್ರು. ಅವರೇನಾದರೂ ನ್ಯಾಯಾಲಯದಿಂದ ವಿನಾಯಿತಿ ಪಡೆದರೆ ಬರೋ ಅಗತ್ಯ ಇಲ್ಲ. ಇಲ್ಲ ಅಂತಂದರೆ ನ್ಯಾಯಾಲಯದ ಎದುರು ಹಾಜರಾಗಲೇಬೇಕಾಗುತ್ತೆ.